ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ಕಾಲರ್ಶಿಪ್ ವಿಡಿಯೋಸ್ ಮಾಡಿದಾಗಿಂದ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಜನ ಒಂದು ಡೌಟನ್ನು ಕೇಳ್ತಿದ್ದಾರೆ. ನೀವು ನೋಡಿದ್ರೆ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟೇ ಸ್ಟೂಡೆಂಟ್ಸ್ ಅಕೌಂಟ್ಗೆ ಬಂದಿದೆ ಅಂತ ಹೇಳ್ತಿದ್ರ. ಬಟ್ ನಮ್ದು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ಲಲ್ವಾ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ತುಂಬಾ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ದಾರೆ. ಎಲ್ಲರೂ ಕೇಳ್ತಿರೋದು ನಂದು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ಲ, ನನಗೆ ಅಮೌಂಟ್ ಬರುತ್ತಾ ಇಲ್ವಾ, ಇದು ನನಗೆ ಮಾತ್ರ ಆಗಿದೆಯಾ ಏನು ಅಂತ ಕೇಳ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀನಿ. ಅಂಡ್ ಹಾಗೇನು ಇವತ್ತಿಗೆ ನಮ್ಮ ಒಂದು ಚಾನಲ್ 50K ಸಬ್ಸ್ಕ್ರೈಬರ್ನ ರೀಚ್ ಆಗಿದೆ. ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದ್ರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನೂ ನೀವೇನಾದ್ರೂ ಚಾನಲ್ಗೆ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಲೈಕ್ ಸಬ್ಸ್ಕ್ರೈಬರ್ನ ಮಾಡ್ಕೊಂಡು ಇದೇ ತರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳಿ. ಮೊದಲಿಗೆ ನೋಡಿ, 2024-25ನೇ ಸಾಲಿನ SSP ಸ್ಕಾಲರ್ಶಿಪ್ ಅಲ್ಲಿ ಅಮೌಂಟ್ಸ್ ಅಕೌಂಟ್ಗೆ ಬರೋದಕ್ಕೆ ಈಗಾಗಲೇ ಸ್ಟಾರ್ಟ್ ಆಗಿದೆ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಹೇಳ್ತಿದ್ದೀನಿ ನೋಡಿ ಯಾವ ಅಮೌಂಟ್ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿ, PMSSV ಅಂಡ್ ಹಾಗೇನು ವಿದ್ಯಾಸಿರಿದು ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬಂದಿದೆ. ಅದನ್ನು ಮ್ಯಾಕ್ಸಿಮಮ್ ಯಾರಿಗೆ ಬಂದಿದೆ ಅಂತಂದ್ರೆ ಜನರಲ್ ಡಿಗ್ರಿ ಮಾಡುವಂತ ಸ್ಟೂಡೆಂಟ್ಸ್ ಗಾದ್ರೆ ಬಂದಿದೆ. ಸೊ ನಾನು ಹಿಂಗೆ ಹೇಳಿದಾಗ ಇಲ್ಲಿ ಸ್ಟೂಡೆಂಟ್ಸ್ ಏನ್ ಕೇಳ್ತಿದ್ರ ಅಂತಂದ್ರೆ, ನಾನು ಜನರಲ್ ಡಿಗ್ರಿನೇ ಮಾಡಿದೀನಿ, ನನಗೀಗ ಅಪ್ಲಿಕೇಶನ್ ವೆರಿಫಿಕೇಶನ್ ಏನಿದೆ, ಈ ಒಂದು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ಲ ಅಲ್ವಾ, ಇದು ನನಗೆ ಮಾತ್ರ ಆಗಿದೆಯಾ ಏನೋ ಅಂತ ನೀವು ಕೇಳ್ತಿದ್ದೀರಾ. ನೋಡಿ, ನಿಮ್ಗೆ ಇಲ್ಲಿ ನೀವು ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್ಗೆ ಬಂದು 2024-25 ಅಂತ ಸೆಲೆಕ್ಟ್ ಮಾಡಿದ್ದ ಆದ್ಮೇಲೆ ನೀವು ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡೋದ ಆದ್ರೆ ನಿಮ್ದು ಪೋಸ್ಟ್ ಲೆವೆಲ್ ವೆರಿಫಿಕೇಶನ್ ಬೈ ಕಾಲೇಜ್ ಎಂಪವರ್ಮೆಂಟ್ ಆಫೀಸರ್ ಅಂತ ಏನಿದೆ, ಇದು ಮಾತ್ರ ನಿಮ್ಗೆ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದೆ. ಬಟ್ ಇಲ್ಲಿ ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟೇಟಸ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ವೆರಿಫೈಡ್ ನೋ ಅಂತ ಇದೆ, ಅಪ್ರೂವ್ಡ್ ಆಸ್ ಎಲಿಜಿಬಲ್ ನೋ ಅಂತ ಇದೆ. ಓಕೆನಾ, ಇದು ಯಾರಿಗೆ ಈ ರೀತಿ ನೋ ಅಂತ ಇದೆ ಅಂತ ಅಂದ್ರೆ, ಯಾವ ಸ್ಟೂಡೆಂಟ್ ಒಂದು ಈಗ SSP ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿದಾನೆ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೆ ಬರ್ತಾನೆ ಈ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದ ಆದ್ಮೇಲೆ PMSSV ಸ್ಕಾಲರ್ಶಿಪ್ ಗೂ ಎಲಿಜಿಬಲ್ ಇಲ್ಲ, ಅಂಡ್ ಹಾಗೇನು ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಗೂ ಎಲಿಜಿಬಲ್ ಇಲ್ಲ. ಸೊ ಈ ಒಂದು ಸ್ಟೂಡೆಂಟ್ ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟೇಟಸ್ ಅಲ್ಲಿ ಅಪ್ಲಿಕೇಶನ್ ವೆರಿಫೈಡ್ ಏನಿದೆ ಇದು ನೋ ಅಂತಾನೆ ಇದೆ. ಓಕೆನಾ, ಇದು ನಿಮ್ಗೆ ಯಾವಾಗ ಎಸ್ ಆಗುತ್ತೆ ಅಂತ ಅಂದ್ರೆ, ನಿಮ್ಗೆ ಯಾವಾಗ ಫೀ ಕನ್ಸೆಷನ್ ಅಮೌಂಟ್ಸ್ ಬರೋದು ಸ್ಟಾರ್ಟ್ ಆಗುತ್ತೋ ಅವಾಗಷ್ಟೇ ಇಲ್ಲಿ ಅಪ್ಲಿಕೇಶನ್ ವೆರಿಫಿಕೇಶನ್ ಆದ್ರೆ ಆಗುತ್ತೆ, ನಿಮ್ಗೆ ಒಬ್ಬರಿಗೆ ಆಗಿಲ್ಲ. ಇದು ಮ್ಯಾಕ್ಸಿಮಮ್ ಜನರಲ್ ಡಿಗ್ರಿ ಮಾಡುವಂತ ಸ್ಟೂಡೆಂಟ್ಸ್ ಗೆ ಅಂಡ್ ಹಾಗೇನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಟೆನ್ಷನ್ ತಗೋತಿದ್ದಾರೆ. ಇದು ನಿಮಗೆ ಮಾತ್ರ ಅಲ್ಲ, ಯಾರಿಗೂ ಆಗಿಲ್ಲ. ನೋಡಿ, ಅಪ್ಲಿಕೇಶನ್ ವೆರಿಫಿಕೇಶನ್ ಯಾರ್ಯಾರಿಗೆ ಆಗಿದೆ ಅನ್ನೋದನ್ನು ಸಹ ನಿಮ್ಗೊಂದು ಕ್ಲಾರಿಫಿಕೇಶನ್ ಅನ್ನು ಕೊಡ್ತೀನಿ. ಯಾರು PMSSV ಸ್ಕಾಲರ್ಶಿಪ್ ಗೆ ಎಲಿಜಿಬಲ್ ಇದ್ದಾರೆ ಅಂಡ್ ಹಾಗೇನು ಯಾರು ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಗೆ ಎಲಿಜಿಬಲ್ ಇದ್ದಾರೆ, ಇಂತಹ ಸ್ಟೂಡೆಂಟ್ಸ್ ಈಗಾಗಲೇ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿ ಅವರ ಒಂದು ಬ್ಯಾಂಕ್ ಅಕೌಂಟ್ಸ್ ಗೆ ಅಮೌಂಟ್ ಬರೋದಕ್ಕೂ ಸ್ಟಾರ್ಟ್ ಆಗಿದೆ. ಬಟ್ ಯಾರ್ದು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ನಿಮ್ಗೆ ಕೊಡುತ್ತೀನಿ. ಯಾರ್ಯಾರ್ದು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ಲ ಅಂತಂದ್ರೆ, ಯಾರು ಓನ್ಲಿ ಒಂದು ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಅಂತ ಏನ್ ಬರುತ್ತೆ, ಶುಲ್ಕ ಮರುಪಾವತಿ ಅಂತ ಹೇಳ್ಬಿಟ್ಟು ಈ ಫೀ ಕನ್ಸೆಷನ್ ಅಮೌಂಟ್ ಮಾತ್ರ ಎಲಿಜಿಬಲ್ ಇರುವಂತ ಸ್ಟೂಡೆಂಟ್ಸ್ ಗೆ ಇನ್ನೂ ಅಪ್ಲಿಕೇಶನ್ ವೆರಿಫಿಕೇಶನ್ಸ್ ಆದ್ರೆ ಆಗಿಲ್ಲ. ಯಾಕೆ ಅಪ್ಲಿಕೇಶನ್ ವೆರಿಫಿಕೇಶನ್ಸ್ ಆಗಿಲ್ಲ, ನಮ್ದೇನಾದ್ರೂ ಪ್ರಾಬ್ಲಮ್ ಇದೆಯಾ, ನಾವು ಕೊಟ್ಟಿರುವಂತ ಡೀಟೇಲ್ಸ್ ಏನಾದ್ರೂ ತಪ್ಪಿದೆ ಅಂತ ನೀವು ಕೇಳಬಹುದು. ಯಾವುದನ್ನು ಸದ್ಯಕ್ಕೆ ನಿಮ್ದು ಯಾವುದನ್ನು ತಪ್ಪಿಲ್ಲ, ಇನ್ನೊಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಇದರ ಒಂದು ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡಿಲ್ಲ. ಓಕೆನಾ, ನಿಮ್ಗೆ ಇಲ್ಲಿ ಒಂದು ಕ್ಲಾರಿಟಿ ಸಿಕ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಇದರ ಒಂದು ಪ್ರೊಸೆಸ್ ಅನ್ನ ಇನ್ನು ಸ್ಟಾರ್ಟ್ ಮಾಡಿಲ್ಲ. ಯಾಕಂತ ಅಂದ್ರೆ ಗವರ್ನಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಡಿಪಾರ್ಟ್ಮೆಂಟ್ಸ್ ಗೆ ಫಂಡ್ಸ್ ಬರಬೇಕು. ಆ ಫಂಡ್ಸ್ ಬಂದಿದ್ದ ಆದ್ಮೇಲೆ ಫಸ್ಟ್ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ವೆರಿಫಿಕೇಶನ್ ಮಾಡಿದ ಆದ್ಮೇಲೆ ನೆಕ್ಸ್ಟ್ ಒಂದು DBT ಅನ್ನ ಮಾಡ್ತಾರೆ. ನಿಮ್ಗೆ ಎಷ್ಟು ಅಮೌಂಟ್ ಬರಬೇಕು, ಈಗ ನಿಮ್ಗೆ ಫೀ ಕನ್ಸೆಷನ್ ಅಮೌಂಟ್ ನಿಮ್ಗೆ ಎಷ್ಟು ಬರಬೇಕು ನೀವು ಮಾಡ್ತಿರುವಂತ ಕೋರ್ಸ್ಗೆ ಅಂತ ಹೇಳ್ಬಿಟ್ಟು ನೋಡಿ ಅಲ್ಲಿ ನಿಮ್ಗೆ ಸ್ಟೇಟಸ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಸ್ಟೇಟಸ್ ಅಲ್ಲಿ ಮೆನ್ಷನ್ ಮಾಡಿದಾಗ ನಿಮಗಾದ್ರೆ ಗೊತ್ತಾಗುತ್ತೆ. ಅದನ್ನ ಬಿಟ್ರೆ ಸುಮ್ಮನೆ ನಂದು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸಾಕಷ್ಟು ಸ್ಟೂಡೆಂಟ್ಸ್ ಡೈಲಿ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡುವಂತ ಸ್ಟೂಡೆಂಟ್ಸ್ ಇದೀರಾ. ಸೊ ನಾನು ಚೆಕ್ ಮಾಡೋದೇನು ತಪ್ಪು ಅಂತ ಹೇಳ್ತಿಲ್ಲ. ಬಟ್ ನಿಮ್ದು ಅಪ್ಲಿಕೇಶನ್ ವೆರಿಫಿಕೇಶನ್ ಏನಿದೆ, ಈ ಒಂದು ಅಪ್ಲಿಕೇಶನ್ ವೆರಿಫಿಕೇಶನ್ ನೋ ಇದೆ ಅಂತ ಹೇಳ್ಬಿಟ್ಟು ಯಾರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಂಡ್ ಒಂದು ನೆನಪಿರ್ಲಿ, ಈಗ ರೀಸೆಂಟ್ ಆಗಿ ಯಾರಾದ್ರೂ ಒಂದು ಸ್ಕಾಲರ್ಶಿಪ್ಸ್ ಗೆ ಅಪ್ಲೈ ಮಾಡ್ತಿದ್ರೆ, ಒಂದು ಕಳೆದ ವಾರ ಹಿಂದೆ ಆಗಿರ್ಬೋದು ಅಥವಾ 15 ದಿನಗಳ ಹಿಂದೆ ಆಗಿರ್ಬೋದು, ಅಥವಾ ನೆಕ್ಸ್ಟ್ ಈಗ ಮುಂದೆ ಅಪ್ಲೈ ಮಾಡುವಂತವ್ರು ಫೆಬ್ರವರಿ ತಿಂಗಳಲ್ಲಿ ನಿಮ್ಗೆ ಲಾಸ್ಟ್ ಡೇಟ್ ಇರೋದ್ರಿಂದ ಈಗ ಯಾರೆಲ್ಲ ಅಪ್ಲೈ ಮಾಡ್ತೀರಾ ಇಂತಹ ಸ್ಟೂಡೆಂಟ್ಸ್ ಕೇವಲ ನೀವು ಫೀ ಕನ್ಸೆಷನ್ ಅಮೌಂಟ್ ಈಗ ಅಷ್ಟೇ ಎಲಿಜಿಬಲ್ ಇರ್ತೀರಾ. ಅಂದ್ರೆ ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಏನ್ ಬರುತ್ತಾ ಇದಕ್ಕಷ್ಟೇ ನೀವು ಎಲಿಜಿಬಲ್ ಇರ್ತೀರಾ. ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಗೆ ಎಲಿಜಿಬಲ್ ಇರೋದಿಲ್ಲ, PMSSV ಸ್ಕಾಲರ್ಶಿಪ್ ಗೆ ಎಲಿಜಿಬಲ್ ಇರೋದಿಲ್ಲ. ಅದನ್ನ ಸ್ಟೇಟಸ್ ಅಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ ಸೊ ನೀವು ಅಲ್ಲೋಗಾದ್ರೆ ನೋಡ್ಕೊಳ್ಳಿ. ಓಕೆನಾ, ಅಂಡ್ ನೆಕ್ಸ್ಟ್ ನೀವು ಕೇಳಬಹುದು, ನಮ್ದು ಇದು ಅಪ್ಲಿಕೇಶನ್ ವೆರಿಫೈಡ್ ನೋ ಅಂತ ಇದೆ ಅಲ್ವಾ, ನಮ್ಗೆ ಇದು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ, ಅಂಡ್ ನೆಕ್ಸ್ಟ್ ನಮ್ಗೆ ಅಮೌಂಟ್ಸ್ ಬರೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಏನೋ ಅಂತ ಹೇಳ್ಬಿಟ್ಟು ನೀವು ಕೇಳಬಹುದು. ನೋಡಿ, ನಿಮ್ಗೆ ಅಮೌಂಟ್ಸ್ ಬರೋದಕ್ಕೆ ಎಲ್ಲಾನು ಸಹ ಎಷ್ಟು ದಿನ ಆಗ್ಬೋದು ಅಂತ ಅಂದ್ರೆ, ಮೊದಲಿಗೆ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗೋದಕ್ಕೆ ತುಂಬಾ ದಿನ ಆದ್ರೆ ಟೈಮ್ ತಗೊಳುತ್ತಾ. ನನಗೆ ಗೊತ್ತಿರೋ ಪ್ರಕಾರ ಈಗ ನಾನೇನೊಂದು ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಕೊಡ್ತಿದ್ದೀನಿ, ಒಂದು 2 to 3 years ಮೇಲಿಂದಾನೆ ಕೊಡ್ತಿದ್ದೀನಿ. ಇಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಯಾವುದೇ
ವರ್ಷ ಆಗಲಿ ಒಂದು ಫುಡ್ ಅಂಡ್ ಅಕಾಮಿಡೇಷನ್ ಆಗಲಿ PMSSB ಆಗಲಿ ಆಗ ಬಂದ್ಬಿಟ್ಟು ನಮಗೆ ರೈತ ವಿದ್ಯಾನಿಧಿ ಅಂತ ಬರ್ತಿತ್ತು. ಫಸ್ಟ್ ಈ ಒಂದು ಸ್ಕಾಲರ್ಶಿಪ್ಸ್ ಯಾರ್ಯಾರೆಲ್ಲ ಎಲಿಜಿಬಲ್ ಇದ್ರು ಅಂತ ಸ್ಕಾಲರ್ಶಿಪ್ಸ್ ಬೇಗ ಬರ್ತಿತ್ತು. ಬಟ್ ಫೀ ಕನ್ಸೆಷನ್, ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಏನಿದೆ ಇದು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಅದೇ ತರ ಈ ವರ್ಷನೂ ಲೇಟ್ ಆಗ್ಲೇ ಆಗುತ್ತೆ. ಸೊ ನೀವು ಅದ್ರ ಬಗ್ಗೆ ಯಾರು ಜಾಸ್ತಿ ಥಿಂಕ್ ಮಾಡೋದಕ್ಕೆ ಹೋಗ್ಬೇಡಿ, ಖಂಡಿತವಾಗ್ಲೂ ಲೇಟ್ ಆಗುತ್ತೆ. ಯಾರೆಲ್ಲ ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ಗೆ ವೆಯ್ಟ್ ಮಾಡ್ತಿದ್ರೆ ನಿಮಗೆ ತುಂಬಾ ದಿನಗಳು ಟೈಮ್ ತಗೊಳುತ್ತೆ. ಇನ್ನು ನಿಮ್ದು ಅಪ್ಲಿಕೇಶನ್ ವೆರಿಫಿಕೇಶನ್ಸ್ ಆಗಲಿಲ್ಲ, ಅಪ್ಲಿಕೇಶನ್ಸ್ ವೆರಿಫಿಕೇಶನ್ಸ್ ಆದ್ರೆ ಆಗಬೇಕು. ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಪ್ರತಿಯೊಂದನ್ನು ಸಹ ಗೊತ್ತಾಗುತ್ತೆ. ಅಂಡ್ ನೋಡಿ, ಇನ್ನೂ ಯಾರಾದ್ರೂ ಒಂದು ಸ್ಕಾಲರ್ಶಿಪ್ಸ್ಗೆ ಅಪ್ಲೈ ಮಾಡಿಲ್ಲ, ಇವತ್ತಿನ ಈ ವಿಡಿಯೋ ನೋಡ್ತಿರೋಂಥ ಸ್ಟೂಡೆಂಟ್ಸ್ ದಯವಿಟ್ಟು ಹೋಗಿ ಸ್ಕಾಲರ್ಶಿಪ್ಸ್ ಅನ್ನ ಅಪ್ಲೈ ಮಾಡ್ಕೊಳ್ಳಿ. ಸ್ಕಾಲರ್ಶಿಪ್ ಅನ್ನ ಯಾರನ್ನು ಸಹ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಓಕೆನಾ? ಅಂಡ್ ಫರ್ದರ್ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಸ್ಕಾಲರ್ಶಿಪ್ ಕುರಿತು ನಾನು ನಮ್ಮ ಒಂದು ಚಾನಲ್ ಅಲ್ಲಿ ಪ್ರತಿನಿತ್ಯನೂ ಸಹ ಸ್ಕಾಲರ್ಶಿಪ್ ಕುರಿತು ನಾನು ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತೀನಿ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ, ಓಕೆನಾ? ಅಷ್ಟು ಮೆಸೇಜಸ್ ನೋಡಿದಾಗ ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಟ್ಟಿಲ್ಲ ಅಂದ್ರೂ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗೆ ಏನು ಡೌಟ್ ಇರುತ್ತೋ ಅದರ ರಿಲೇಟೆಡ್ ವಿಡಿಯೋ ಮಾಡಿ ನಾನು ನಿಮಗೆ ಸಪರೇಟ್ ಆಗಿ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ರತಿನಿತ್ಯನೂ ವಿಡಿಯೋನ ವಾಚ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಅಂಡ್ ಇದೇ ತರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.